ಆಗ್ತಾನೆ ಇರ್ಲಿಲ್ಲ ಸರ್ ಫುಲ್ ಓಡಾಡಕ್ಕೆ. ಓಕೆ. ಇನ್ನೇನ್ ಕತೆ ಮುಗೀತು ಅನ್ಕೊಂಡೆ ಸರ್. ಸಿಂಗಲ್ 45 ಪೇರೆಂಟ್ಸ್ ಬೇರೆ. ಇವಾಗ 8% ಕಡಿಮೆ ಆಗಿದೆ ಸರ್ 80% ಕಡಿಮೆ ಆಗಿದೆ. ಅಲ್ಲ ಏನಕ್ಕೆ ನಿಮಗೆ ವಾಕರ್ ಇಟ್ಕೊಂಡೆಲ್ಲ ಓಡಾಡಕ್ಕೆ ಹೇಳಿದ್ರು? ಫುಲ್ ನನ್ಗೆ ಇದ್ರ ವಾಕರಲ್ಲೇ ಹೋಗಿದ್ದೆ ಸರ್, ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ವೀಲ್ ಚೇರ್ ಅಲ್ಲೇ ಹೋದೆ ಸರ್ ನಾನು. ಓಕೆ. ಸಡನ್ ಆಗಿ ಬಂತ ಮಂಡಿ ನೋವು? ಸರ್ ಸಡನ್ ಆಗಿ ಏರೋಬಿಕ್ಸ್ ಮುಗಿಸ್ಕೊಂಡು ಬಂದೆ ಸರ್, ವಾಕ್ ಮಾಡ್ತಾ ಇದ್ದೆ, ಪಟ್ ಅಂತ ಅಲ್ಲಿ ಕುತ್ಕೊಂಡಿದ್ದಷ್ಟೇ ಸರ್, ಎದಳಕ್ ಆಗ್ಲಿಲ್ಲ ಸರ್ ನನ್ ಕಡೆ. ಆಮೇಲೆ ಅವತ್ತು ಕರ್ಕೊಂಡ್ ಹೋದ್ಲು ಸರ್, ಕರ್ಕೊಂಡ್ ಹೋದಾಗ ಅವರು ಇಷ್ಟು ನೋವು ಇದೆ ಅಷ್ಟು ನೋವು ತಡೆಯಕ್ ಆಗಲ್ಲ ಸರ್, ಮನುಷ್ಯ ಆಗಿರೋರು ಯಾರು ತಡೆಯಕ್ ಆಗಲ್ಲ ಸರ್. ನೋವು ಅಂದ್ರೆ ಏನಂದ್ರೆ ಇದಕ್ಕಿನ್ನ ನೋವು ಇನ್ ಮತ್ತೊಂದಿಲ್ಲ ಸರ್. ಡೆಲಿವರಿ ಪೇನ್ ಜಾಸ್ತಿ ಸರ್ ಸಿಕ್ಕಾಪಟ್ಟೆ ಸರ್. ಎಷ್ಟ್ ಸರಿ ಹೇಳಿದೀನಿ ಕೇಳಿ ಸರ್, ಡೆಲಿವರಿ ಪೇನ್ ಏನಲ್ಲ ಅದ್ರ ಮುಂದೆ ಸರ್. ಆಗಲ್ಲ ಸರ್, ಕೆರೆ ಬಾವಿ ನೋಡ್ಕೊಳ್ಳೇಬೇಕು ಸರ್, ಆತರ ಆಗುತ್ತೆ. ನಾನ್ ನನ್ ಕತೆ ಮುಗಿದ್ದು 45ಗೆನೆ ಅನ್ಕೊಂಡ್ಬಿಟ್ಟೆ ಸರ್. ಹಾ ಸರ್, ಅದಕ್ಕೆ ಬಂದೆ ಸರ್. ಇಲ್ಲಿ ಬಂದ್ಮೇಲೆ ಹೆಂಗಿದ್ನ ಮಾಮೂಲಿ ಹೆಂಗಿದೀನಿ ಸರ್. ಆಮೇಲೆ ಕಾಫಿ ಟೀ ಬಿಡ್ಲೇಬೇಕು, ಆಗಲ್ಲ ಇಲ್ಲಿಗೆ ಬರ್ಬೇಕಂದ್ರೆ ನಾನು ಎಲಿಜಿಬಲ್ ಆಗೇ ಬರ್ಬೇಕು ಅಂತ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ಬಂದೆ ಸರ್. ಇವಾಗ ಕಡಿಮೆ ಆಗಿದೆ 100% ಸರ್. ಕಂಪೇರ್ ಮಾಡಂಗೆ ಇಲ್ಲ ಇಲ್ಲಿಗೆ ಸರ್, ಯಾವ್ದನ್ನು ನಿಮ್ ಇದಕ್ಕೆ ಯಾವ್ದು ಕಂಪೇರ್ ಮಾಡೋ ಅಷ್ಟೇ ಇಲ್ಲ ಸರ್, ಅಷ್ಟ್ ಚೆನ್ನಾಗಿ ವಾಸಿ ಆಗಿದೆ. ಹ್ಞೂ ಸರ್. ಸರ್ ವಿಡಿಯೋ ನೋಡಿದ್ರೆ ಭಯ ಆಗುತ್ತೆ ಸರ್ ಇಷ್ಟೊಂದ್ ಜನ ಅಂತ, ಆದ್ರೆ ಬಂದಾಗ ಎಲ್ಲ ಒಂದ್ ಕಡೆಯಿಂದ ಒಂದೊಂದ್ ಪ್ರೊಸೀಜರ್ ಪ್ರಕಾರ ನೀಟಾಗಿ ಬಂದ್ಬಿಡ್ತೀವಿ ಸರ್. ಹೌದು ಸರ್. ಅಲ್ಲ ಸರ್, ನಿಮ್ ಪೇಷನ್ಸ್ ಸರ್, ಇಷ್ಟೊಂದ್ ಜನ ನೋಡ್ಕೊಂಡು ಇಷ್ಟಿದಾಗಿ ಎಷ್ಟ್ ಚೆನ್ನಾಗಿ ಪೇಷನ್ಸ್ ನೋಡ್ತಾ ಇದ್ದೀರಾ ಸರ್. ನೋಡಿ ನೀವ್ ಹೇಳಿರಲ್ವಾ ಎಲ್ಲಾ ಕಡೆ ತಿರುಗಿದೆ, ಎಲ್ಲೂ ಆಗಿಲ್ಲ. ಇದು ನಮಗೆ ಬೇಕಾಗಿರೋದು. ಹೌದು ಸರ್. ಮಾತ್ರ ನನ್ಗೂ ಬಹಳ ಅಲರ್ಜಿ ಸರ್. ನೀವಾಗ ಇಷ್ಟಪಟ್ಟು ನುಂಗ್ತೀನಿ ಸರ್, ಯಾಕಂದ್ರೆ ನನಗೆ ಕ್ಯೂರ್ ಆಗ್ತಾ ಇದೆಯಲ್ಲ ಸರ್. ಈಗ ಒಂದ್ ವಾರ ತಾಂಡ್ರೆ ಒಂದ್ ಪೈಸದಿಲ್ಲ ಅಂದ್ರೆ ಅಳು ಬರುತ್ತೆ ಅಲ್ವಾ ಸರ್. ದುಡ್ಡು ವೇಸ್ಟ್, ಶ್ರಮ ವೇಸ್ಟ್, ನಾವು ಫೀಲ್ ಮಾಡ್ತಿರೋದು ವೇಸ್ಟ್. ಇದು ಜನವರಿ 1.5 ತಿಂಗಳಿಂದ ಸಫರ್ ಮಾಡಿದ್ರಿ? ಜನವರಿ 31ಕ್ಕೆ ಸರ್ ನನ್ಗಾಗಿದ್ದು. ಇಲ್ಲಿಗೆ ಬಂದಿದ್ದು ಫೆಬ್ರವರಿ 20ಕ್ಕೆ ಸರ್. ಇವಾಗ 20 ದಿವಸಕ್ಕೆ ಫುಲ್ ಕ್ಯೂರ್ ಆಗಿನಿ ಸರ್. ನಾನು ಎದಳದಿರ್ಲಿ ಸರ್, ಟರ್ನ್ ಆಗಕ್ಕೂ ಆಗ್ತಾ ಇರ್ಲಿಲ್ಲ ಸರ್. ಕಾಲು ಎತ್ತಿಟ್ಟವಳೆ ಸರ್, ತಿರ್ಕೋಬೇಕಾದ್ರೆ ಆ ರೇಂಜ್ ಪೇನ್ ಸರ್. ಚೇರಲ್ಲಿ ಕುತ್ಕೊಂಡು ತಳ್ಕೊಂಡು ಹೋಗೋಳೆ ಸರ್ ಬಸ್ಲಿಗೆಲ್ಲ. ನೋವು ಅಂದ್ರೆ ಸರ್ ನನ್ ಜೀವಮಾನದಲ್ಲಿ ಇದೆ ಫಸ್ಟ್ ನೋವು ಸರ್, ಈ ರೇಂಜಿಗೆ ನೋವು. ಅದೇ ನಾನು ಕ್ವಶನ್ ಕೇಳ್ಬೇಕಾಯ್ತು ಕೆಲವರಿಗೆ, ಮಹಿಳೆಯರಿಗೆಲ್ಲ ಡೆಲಿವರಿ ಪೇನ್ ಗಿಂತ ಜಾಸ್ತಿ ಸರ್. ಡೆಲಿವರಿ ಪೇನ್ ಗಿನ್ನ 10ರಷ್ಟು ಜಾಸ್ತಿ ಸರ್. ಅದು 1 ಗಂಟೆ ತಡದ್ ಸುಮ್ನೆ ಆಗ್ತೀವಿ ಸರ್. ಇದು ಹಿಂಗಿಲ್ವಲ್ಲ ಸರ್, ಓವರ್ ನೈಟ್ ಓವರ್ ಡೇ 5 ಸೆಕೆಂಡ್ಗೂ ಹಿಂಗ್ ಎಳಿತಾ ಇರುತ್ತೆ ಸರ್ ಇಲ್ಲಿ. ಸರ್ ನಿಮಗ್ ದೇವ್ರ ಆರೋಗ್ಯ ಆಯ್ಸಿ ನೆಮ್ಮದಿ ಕೊಡ್ಬೇಕು ಸರ್. ನೀವು ಚೆನ್ನಾಗಿದ್ರೆ ನಾವ್ ಬಂದ್ ಚೆನ್ನಾಗ್ತೀವಿ ಸರ್. ನಮ್ಮಂತವ್ರು ಎಷ್ಟು ಜನಕ್ ನೋಡ್ತೀರಾ ಸರ್. ಏಯ್ಟಿ 80% ಕಡಿಮೆ ಇದೆಯಾ? ಓ ಸೂಪರ್. ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಸರ್. ಓ ಸೂಪರ್ ಸೂಪರ್ ಸೂಪರ್. ಮುಂಚೆ ಆಗ್ತಾನೆ ಇರಲಿಲ್ಲ ಸರ್. ಹೌದಾ? ತುಮಕೂರಲ್ಲೆಲ್ಲ ಇದು ಇಟ್ಕೊಂಡ್ಬಿಟ್ಟೆ ಓಡಾಡಿದ್ದು, ಅಡಿಗೆ ಮೇಲೆ ಕುತ್ಕೊಳ್ಳೋಕೆಲ್ಲ ಚೇರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸರ್. ಇವಾಗ ಆಗ್ತಾ ಇರ್ಲಿಲ್ಲ ಸರ್. ಒಂದ್ ಕಾಲು ಅಂತ ಕೊಟ್ಟಿದ್ರು ಸರ್, ಅದು ಹಾಕೋಬೇಕು. ಅದು ತುಂಬಾ ರಂಪಾಯಿತು. ಆಗ್ತಾನೆ ಇರ್ಲಿಲ್ಲ ಸರ್ ಫುಲ್ ಓಡಾಡಕ್ಕೆ. ಇನ್ನೇನ್ ಕತೆ ಮುಗೀತು ಅನ್ಕೊಂಡೆ ಸರ್. ಸಿಂಗಲ್ ಪೇರೆಂಟ್ಸ್ ಬೇರೆ, ಇಬ್ರು ಹೆಣ್ಮಕ್ಳು ಸರ್. ಅಲ್ಲೇ ಗಂಡು ನೋಡಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ಸರ್. ಇನ್ ನನ್ ಕೈಲಿ ಆಗಲ್ವಲ್ಲ ಈ ತರ ಆಗ್ಬಿಡ್ತಂತ. ಆಮೇಲೆ ಇಲ್ಲಿ ಕರ್ಕೊಂಬಂದ್ಲಿ ಸರ್ ಮಗಳು. ಅಂದ್ರೆ ಫಸ್ಟ್ ಗೊತ್ತಿತ್ತು ಸರ್, ನಂಗೆ ನವೆಂಬರಿಂದ ವಿಡಿಯೋಸ್ ನೋಡಿದ್ದೆ, ಆದ್ರೆ ನಾನ್ ಎಲಿಜಿಬಲ್ ಇರ್ಬೇಕಲ್ವಾ ಸರ್ ಇಲ್ಲಿ ಬರಕ್ಕೆ. ಕಾಫಿ ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ ಸರ್. ಹಂಗಾಗಿ ನಾನ್ ಫಸ್ಟ್ ನನ್ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ಬಂದೆ ಕಡಿಮೆ ಆಗಿದೆ ಸರ್. 80% ಕಡಿಮೆ ಆಗಿದೆ. ವಾಕರ್ ಇಟ್ಕೊಂಡೆಲ್ಲ ಓಡಾಡಕ್ಕೆ ಹೇಳಿದ್ರು? ಫುಲ್ ನನ್ಗೆ ಇದ್ರ ವಾಕರಲ್ಲೇ ಹೋಗಿದ್ದೆ ಸರ್, ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ವೀಲ್ ಚೇರ್ ಅಲ್ಲೇ ಹೋದೆ ಸರ್ ನಾನು. ಸಡನ್ ಆಗಿ ಬಂತ ಮಂಡಿ ನೋವು? ಸರ್ ಸಡನ್ ಆಗಿ ಏರೋಬಿಕ್ಸ್ ಮುಗಿಸ್ಕೊಂಡು ಬಂದೆ ಸರ್, ವಾಕ್ ಮಾಡ್ತಾ ಇದ್ದೆ, ಪಟ್ ಅಂತ ಅಲ್ಲಿ ಕುತ್ಕೊಂಡಿದ್ದಷ್ಟೇ ಸರ್, ಎದಳಕ್ ಆಗ್ಲಿಲ್ಲ ಸರ್ ನನ್ ಕಡೆ. ಆಮೇಲೆ ಅವತ್ತು ಕರ್ಕೊಂಡ್ ಹೋದ್ಲು ಸರ್, ಕರ್ಕೊಂಡ್ ಹೋದಾಗ ಅವರು ಇಷ್ಟು ನೋವು ಇದೆ ಅಷ್ಟು ನೋವು ತಡೆಯಕ್ ಆಗಲ್ಲ ಸರ್, ಮನುಷ್ಯ ಆಗಿರೋರು ಯಾರು ತಡೆಯಕ್ ಆಗಲ್ಲ ಸರ್. ನೋವು ಅಂದ್ರೆ ಏನಂದ್ರೆ ಇದಕ್ಕಿನ್ನ ನೋವು ಇನ್ ಮತ್ತೊಂದಿಲ್ಲ ಸರ್. ಡೆಲಿವರಿ ಪೇನ್ ಜಾಸ್ತಿ ಸರ್ ಸಿಕ್ಕಾಪಟ್ಟೆ ಸರ್. ಎಷ್ಟ್ ಸರಿ ಹೇಳಿದೀನಿ ಕೇಳಿ ಸರ್, ಡೆಲಿವರಿ ಪೇನ್ ಏನಲ್ಲ ಅದ್ರ ಮುಂದೆ ಸರ್. ಆಗಲ್ಲ ಸರ್, ಕೆರೆ ಬಾವಿ ನೋಡ್ಕೊಳ್ಳೇಬೇಕು ಸರ್, ಆತರ ಆಗುತ್ತೆ. ಯಾವಾಗ? ನಾವು ಜನವರಿ 31ಕ್ಕೆ ಸರ್. ಜನವರಿ 31 ಆಗಿದೆ. ಅವತ್ತೇ ಫಸ್ಟ್ ಸರ್. ಸೊಲ್ಯೂಷನ್ ಏನ್ ಹೇಳಿದ್ರು?
ಅದೇ ಸರ್ ಇಷ್ಟು ನೋವು ಇರುತ್ತೆ ತಡ್ಕೋಬೇಕು ಅಂದ್ರೆ ಒಂದಿನ ಇಟ್ಕೊಂಡು ಟ್ರಿಪ್ಸ್ ಆಗಿ ಕಳಿಸಿದ್ರು ಸರ್ ತುಮಕೂರಲ್ಲಿ. ಒಂದ್ ಚೂರ್ ಕಡಿಮೆ ಆಗಿಲ್ಲ ಸರ್. ಇನ್ನೂ ಕಡಿಮೆ ಆಗಿದ್ರೆ ಇನ್ನೂ ಇರಿ ಅಂತ ಅಂದ್ರು. ಆಗತ್ತೆ ಸರ್ ಮನೆ ಪ್ರೊಸೀಜರ್ ಇಲ್ಲ ಏನು ಹೇಳಿಲ್ಲ, ಸರ್ಜರಿ ಮಾಡಿಲ್ಲ. ಪೇನ್ ಕಿಲ್ಲರ್ ತಗೊಳ್ಳಿ, ಪೇನ್ ಕಿಲ್ಲರ್ ತಗೊಳ್ಳಿ, ಅವಾಯ್ಡ್ ಮಾಡಿ, ಸ್ವಲ್ಪ ಓಡಾಡೋದು, ವೆಯ್ಟ್ ಲಾಸ್ ಮಾಡಿ. ಹೆಂಗ್ ಸರ್ ಮಾಡೋದು ಪಟ್ ಅಂತ ಹೇಳಿದ್ರೆ, ಈಗ ನೀವಿಲ್ಲ ಎಲ್ಲ ಕೊಟ್ಟಿರೋದ್ರಿಂದ 20 ದಿವಸದಲ್ಲಿ 3 kgs ಕಡಿಮೆ ಆಗಿನಿ ಸರ್. ನಾನು ಏರೋಬಿಕ್ಸ್ 10 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಆರಾಮಾಗಿದ್ದೆ ಸರ್. ಪಟ್ ಅಂತ ಇದಾಗಿದ್ದು ಸರ್ ನನ್ಗೆ. ಅಂದ್ರೆ ಇವಾಗ ಆರಾಮಾಗಿದ್ದೀನಿ ಸರ್. ನಿಮ್ ಕೊಟ್ಟಿರೋ ಟ್ರೀಟ್ಮೆಂಟ್ಸ್ ಇಂದ. ಹಾ ಸರ್. ಇಲ್ಲಿ ಬರಕ್ಕಿಂತ ಮುಂಚೆ ಹೆಂಗ್ ಬಂದ್ರಿ ಇಲ್ಲಿಗೆ ಹಾಸ್ಪಿಟ್ಲಿಗೆ? ಫಸ್ಟ್ ದಿನ ಬಂದಾಗ್ಲೇ ಸರ್ ಅಡ್ವರ್ಟ್ ಮಾಡ್ಕೊಂಡೇ ಬಂದೆ ಸರ್. ಪೇನ್ ಕಿಲ್ಲರ್ ತಗೊಂಡು ಆಮೇಲೆ ಮೈಸೂರ್ಗೆ ಹೋದೆ ಸರ್. ಸರ್ ನಾನು ಇಲ್ಲಿ 20 ದಿವಸದಲ್ಲಿ 4-5 ಜನ ಸರ್, ಶಿರ್ಸಿ, ಮೈಸೂರು ಎಲ್ಲ ಮುಗಿಸ್ಬಿಟ್ಟೆ ಸರ್. ಆಮೇಲೆ ಕಾಫಿ ಟೀ ಬಿಡ್ಲೇಬೇಕು, ಆಗಲ್ಲ, ಇಲ್ಲಿಗೆ ಬರ್ಬೇಕಂದ್ರೆ ನಾನು ಎಲಿಜಿಬಲ್ ಆಗೇ ಬರ್ಬೇಕು ಅಂತ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ಬಂದೆ ಸರ್. ಇವಾಗ ಕಡಿಮೆ ಆಗಿದೆ 100% ಸರ್. ಕಂಪೇರ್ ಮಾಡಂಗೆ ಇಲ್ಲ ಇಲ್ಲಿಗೆ ಸರ್ ಯಾವ್ದನ್ನು. ನಿಮ್ ಇದಕ್ಕೆ ಯಾವ್ದು ಕಂಪೇರ್ ಮಾಡೋ ಅಷ್ಟೇ ಇಲ್ಲ ಸರ್. ಅಷ್ಟ್ ಚೆನ್ನಾಗಿ ವಾಸಿ ಆಗಿದೆ. ಹ್ಞೂ ಸರ್. ಸರ್ ವಿಡಿಯೋ ನೋಡಿದ್ರೆ ಭಯ ಆಗುತ್ತೆ ಸರ್, ಇಷ್ಟೊಂದ್ ಜನ ಅಂತ. ಆದ್ರೆ ಬಂದಾಗ ಎಲ್ಲ ಒಂದ್ ಕಡೆಯಿಂದ ಒಂದೊಂದ್ ಪ್ರೊಸೀಜರ್ ಪ್ರಕಾರ ನೀಟಾಗಿ ಬಂದ್ಬಿಡ್ತೀವಿ ಸರ್. ಎಂಪ್ಲಾಯ್ಸ್ 125 ಜನ ಇದಾರೆ. ಒಂದೊಂದ್ ಪೇಷಂಟ್ಗೂ. ಹೌದು ಸರ್. ಶನಿವಾರ ಭಾನುವಾರ ಶುಕ್ರವಾರ ಎಲ್ಲ ಒಂದ್ ದಿನಕ್ಕೆ 170-180 ಜನ ಇರುತ್ತೆ. ಒಂದೊಂದ್ಸಲ 200 ಜನ ಇರ್ತಾರೆ. ಬಟ್ ಅವ್ರಿಗೆ ನಮ್ಗೆ ಒಂದ್ ಕಾನ್ಸೆಪ್ಟ್ ಅಂದ್ರೆ ಒಂದು ಇವ್ರಿಗೆ ಒಂದ್ ಪೇಷಂಟ್ ಅಂತ ಕಾನ್ಸೆಪ್ಟ್. ಅದಕ್ಕೆ ನಾವು ಅಷ್ಟು ಎಂಪ್ಲಾಯ್ಸ್ ಇಟ್ಕೊಂಡಿರ್ತೀವಿ. ಹೌದು ಸರ್. ಎಷ್ಟೇ ಜನ ಇದ್ರು ಸ್ಮೂತ್ ಆಗಿ ಅಲ್ಲ ಸರ್, ನಿಮ್ ಪೇಷಂಟ್ ಸರ್ ಇಷ್ಟೊಂದ್ ಜನ ನೋಡ್ಕೊಂಡು ಇದಾಗಿ ಎಷ್ಟ್ ಚೆನ್ನಾಗಿ ಪೇಷಂಟ್ಸ್ ನೋಡ್ತಾ ಇದ್ದೀರಾ ಸರ್. ನೋಡಿ ನೀವ್ ಹೇಳಿರಲ್ವಾ ಸರ್, ಅಲ್ಲಿ ಎಲ್ಲಾ ಕಡೆ ತಿರುಗಿದೆ, ಎಲ್ಲೂ ಆಗಿಲ್ಲ. ಇದು ನಮಗೆ ಬೇಕಾಗಿರೋದು. ಹೌದು ಸರ್. ಸರ್ ಎಲ್ರು ಹೇಳ್ತಾರೆ ಇಂಜೆಕ್ಷನ್ ಹಾಕಿಸ್ಕೋಬೇಡ ಅಂದ್ರೆ ಮತ್ತೆ ಹೆಂಗೆ ಸರ್ ಸರಿ ಆಗುತ್ತೆ? ಇಂಜೆಕ್ಷನ್ ಅಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ಸರ್. ನಿಮ್ಗೆ ಎಲ್ಲ ಚೆಕ್ ಮಾಡಿದ್ಲ ಸರ್. ಅಲ್ಲಿ ಪೇನ್ ಕಿಲ್ಲರ್ ಕೊಡ್ತಾರಲ್ಲ ಸರ್, ಅದು ತಗೊಂಡಾಗ ಮಲಗ್ಬೇಕು ಅನ್ಸುತ್ತೆ ಸರ್. ಗಿಡ್ಡಿನೆಸ್ ಮಲಗ್ಬೇಕು ಅನ್ಸುತ್ತೆ, ಆಕ್ಟಿವ್ ಆಗಿರ್ಬೇಕು ಅನ್ಸಲ್ಲ. ತರ ಬಾಡಿ ಎಲ್ಲ ತರ ಅನಿಸ್ತಾರೆ ಸರ್. ಇದು ತಗೊಂಡ್ರೆ ಫುಲ್ ಆಕ್ಟಿವ್ ಆಗಿದ್ದೀನಿ ಸರ್. ಆಗಿನಿ ಸರ್. ಮಾತ್ರ ತಗೊಂಡ್ರೆ ದಪ್ಪ ಆಗ್ತೀವಿ ನಾವು. ಹಾಗೆ ಹೋಗ್ತೀವಿ ಸರ್. ಹೌದು. ಪೇನ್ ಕಿಲ್ಲರ್ ನಾನಂತೂ ಮಾತ್ರ ನುಂಗಲ್ಲ ಸರ್. ಕೇಳಿ, ಮಾತ್ರ ನನ್ಗೂ ಬಹಳ ಅಲರ್ಜಿ ಸರ್. ನೀವಾಗ ಇಷ್ಟಪಟ್ಟು ನುಂಗ್ತೀನಿ ಸರ್. ಯಾಕಂದ್ರೆ ನನಗೆ ಕ್ಯೂರ್ ಆಗ್ತಾ ಇದೆಯಲ್ಲ ಸರ್. ಈಗ ಒಂದ್ ವಾರ ತಗೊಂಡ್ರೆ ಒಂದ್ ಪೈಸದಿಲ್ಲ ಅಂದ್ರೆ ಅಳು ಬರುತ್ತೆ ಅಲ್ವಾ ಸರ್? ದುಡ್ಡು ವೇಸ್ಟ್, ಶ್ರಮ ವೇಸ್ಟ್, ನಾವು ಫೀಲ್ ಮಾಡ್ತಿರೋದು ವೇಸ್ಟ್. ಇದು ಜನವರಿ 1.5 ತಿಂಗಳಿಂದ ಸಫರ್ ಮಾಡಿದ್ರಿ. ಜನವರಿ 31ಕ್ಕೆ ಸರ್ ನನ್ಗಾಗಿದ್ದು. ಇಲ್ಲಿಗೆ ಬಂದಿದ್ದು ಫೆಬ್ರವರಿ 20ಕ್ಕೆ ಸರ್. ಇವಾಗ 20 ದಿವಸಕ್ಕೆ ಫುಲ್ ಕ್ಯೂರ್ ಆಗಿನಿ ಸರ್ ನಾನು. ಅಕ್ಕನೂ ಇಬ್ರಿದ್ದಾರೆ ಸರ್, ಅವ್ರಿಗೂ ಸೇಮ್ ಪ್ರಾಬ್ಲಮ್ ಸರ್. ಅವ್ರು ದೊಡ್ಡಕ್ಕಾಗೆ ನೀವು ರೀಪ್ಲೇಸ್ಮೆಂಟ್ ಮಾಡ್ಲೇಬೇಕಂದಿದ್ದಾರೆ. ಅದಕ್ಕೆ ನಾನು ಬೇಡ, ಅವ್ರು ಬೆಳಗಾಮಲ್ಲಿ ಇರೋದು ಸರ್. ಇಲ್ಲ ಇಲ್ಲಿ ಒಂದ್ಸರಿ ಬನ್ನಿ, ಈಗ ನನ್ನ ಫಸ್ಟ್ ನೀನ್ ಹೋಗ್ ಬಾ, ನಿಂದು ಕ್ಯೂರ್ ಆಗ್ಲಿ ಆಮೇಲೆ ಅಂತ ಅವ್ರ ವೇಟಿಂಗ್ ಅಲ್ಲಿ. ನಿಮಗೆ ಚೆನ್ನಾಯ್ತಲ್ಲ, ಕರೆಕ್ಟ್ ಡಯಟ್ ಒಂದು ಮಾಡಿ. ಏನ್ ಕೆಲ ರಿಸಲ್ಟ್ ಬಂದಿದ್ದು ಸಡನ್ ಆಗಿ? ಇಂಜೆಕ್ಷನ್ ಇಂದಾನ ಮಾತ್ರೆಯಿಂದಾನ ಯಾವ್ದ್ರಿಂದ? ಮಾತ್ರೆಯಿಂದ. ಕಾಫಿ ಬಿಟ್ಟಿರೋದ್ರಿಂದ? ಹೌದಾ ಸರ್? ಅಷ್ಟೇ ಡೇಂಜರ್ ಸರ್. ಯುವಿ ಕಾಫಿ ಕುಡಿತಿದ್ದೆ ಸರ್. ಅವರು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲಿ ಬೇರೆ ಕಡೆ ಎಲ್ಲ. ಅಲ್ಲಿ ನೀವು ಕಾಫಿ ಕಂಟಿನ್ಯೂ ಮಾಡ್ಕೊಂಡೆ ನೀವು ಮಾಡ್ತಾ ಇದ್ರಲ್ವಾ? ಇಲ್ಲ ಸರ್, ಅದ್ ಕುಡಿದ್ರು ನುಂಗ್ದಾಗ 1 ಗಂಟೆನಾರು ಪೈನ್ ಕಡಿಮೆ ಆಗ್ಬೇಕಲ್ವಾ ಸರ್? 10 ನಿಮಿಷನೂ ಪೇನ್ ಕಡಿಮೆ ಇಲ್ಲ ಸರ್. ಇವಳು ಬರೋದು ಕಡಿಮೆ ಆಯ್ತಮ್ಮ ಇಲ್ಲ ಸರ್. ಕಾಲಿಂಗ್ ಅನ್ನಕ್ ಬರ್ತಾನೆ ಇರ್ಲಿಲ್ಲ ಸರ್. ಮಲ್ಲಿಕೊಂಡ್ರು ಎದಳಕ್ ಸರ್. ಹಿಂಗ್ ನಿಂತ್ ಕುತ್ಕೊಂಡ್ಬಿಟ್ಟು ಹಿಂಗ್ ಒಂದೇ ಕಾಲ್ ಸರ್ಕಿಸ್ಕೊಂಡು ಓಡಾಡಿನಿ ಸರ್ ನಾನು. ಅಷ್ಟು ಪೇನ್ ಅಂದ್ರೆ ಸರ್, ಭಯಾನಕ ಪೇನ್ ಸರ್. ನಾನು ಯಾವಾಗ ಇಲ್ಲಿ ಹೋಗಿ ಕ್ಯೂರ್ ಮಾಡ್ಕೋತೀನಿ ಅನ್ಕೊಂಡೆ ಒಂದ್ ವಿಸಿಟ್ಗೆ ಮೇಡಮ್ ಚೆನ್ನಾಗಿ ನೋಡಿದ್ರು ಸರ್. ಫಸ್ಟ್ ಸರಿ ನೀವು ಸಿಗ್ತೀರ ಅನ್ಕೊಂಡ್ ಬಂದ್ವಿ, ಆಗ್ಲಿಲ್ಲ. ಅವ್ರ ಮೇಡಮ್ ಎಲ್ಲಾ ಡಾಕ್ಟರ್ಸ್ ವೆಲ್ ಟ್ರೈನ್ಡ್ ಇದ್ದಾರೆ. ಹೌದು ಸರ್. ಯಾಕಂದ್ರೆ ಎಲ್ಲಾ ಪೇಷಂಟ್ ಒಬ್ಬನೇ ನನಗೆ ನೋಡಕ್ ಆಗಲ್ಲ, ಹಂಗಾಗಿ ಎಲ್ಲರಿಗೂ ಟ್ರೈನಿಂಗ್ ಮಾಡಿ ನೀಟಾಗಿ ಮಾಡ್ತಾರೆ ಎಲ್ಲ. ಹೌದು ಸರ್. ನಮ್ ಯೂಟ್ಯೂಬ್ ನೋಡಂತ ಏನ್ ಹೇಳ್ತಾರೆ ಮೇಡಮ್? ಸರ್ ಏನ್ ಹೇಳ್ಬೇಕಂದ್ರೆ, ನಾವು ಯಾರು ತಡಿಯಕ್ ಆಗಲ್ಲ ಸರ್. ಆರೆಂಜಿಗೆ ಇರುತ್ತೆ. ಸುಮ್ನೆ ನೋವು ತಿನ್ನೋದ್ಕಿನ್ನ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ. ಬರೀ ವಿಸಿಟ್ ಮಾಡೋದಲ್ಲ, ವಿಡಿಯೋಗಳು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ನೋಡಂತವ್ರಿಗೆ ನಾವು ಒಬ್ರು ನೋಡಿ ಸುಮ್ನೆ ಆಗ್ಬಾರ್ದು ಸರ್. ಈ ನೋವಿರೋದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್. ಇದು ನಾವ್ ಒಬ್ರೇ ನೋಡ್ಕೊಂಡು ನಾವೊಬ್ರೇ ಬಂದಿದ್ದಾದ್ರೆ ಅಲ್ಲ ಸರ್. ನಿಮ್ ವಿಡಿಯೋನ ಒಬ್ಬೊಬ್ರು ನೋಡಿರ್ತಾರೆ, ಬಿಟ್ಟಿರ್ತಾರೆ. ಈಗ ನಾವು ನೋಡಿರೋ ಶೇರ್ ಮಾಡ್ಬೇಕಲ್ವಾ ಸರ್? ಹಂಗಾಗಿ ತುಂಬಾ ನೋವು ಹೆಂಗಸ್ರಿಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಸರ್ ಇವಾಗ ಅಂತೂ. ಅವ್ರು ಹೇಳ್ತಾರೆ ಅವ್ರಷ್ಟು ಕಾಫಿ ಯಾರು ಕುಡಿಯಲ್ಲ. ಹಾ ಸರ್, ಮನೇಲಿ ಇರ್ತೀವಲ್ಲ ಸರ್, ಒಂಚೂರು ತಲೆನೋವು ಬಂತು ಕುಡಿತಾ ಇರೋದು ಸರ್. ಹಂಗಾಗ್ಬಿಟ್ಟು ನೋಡ್ತಾ ಇರೋರೆಲ್ಲ ಆರಾಮಾಗಿ ಬಂದು ತೋರ್ಸ್ಕೊಂಡು ಕ್ಯೂರ್ ಆಗ್ಬೋದು ಸರ್. ನಂತರ ನಳ್ಳ ಅವಶ್ಯಕತೆ ಇಲ್ಲ ಸರ್. ಅಡ್ಗೆ ಮನೇಲಿ ಕೂರಕ್ ಚೇರ್ ರೆಡಿ ಮಾಡಿದ್ದೆ ಸರ್. ಅಡ್ಗೆ ಮನೇಲಿ ಕೂತ್ಕೊಂಡ್ ಮಾಡಕ್ಕಾಗುತ್ತೆ ಸರ್. ಓಡಾಡ್ಲೇಬೇಕು, ಆ ಕಡೆ ಈ ಕಡೆ ತಗೊಳ್ಳೋದಿರುತ್ತೆ. ಅವ್ರು ಆದಷ್ಟು ಅವಾಯ್ಡ್ ಮಾಡಿ ಅಂತಾರೆ. ನನ್ ಕತೆ ಮುಗಿದ್ದು 45ಗೆನೆ ಅನ್ಕೊಂಡ್ಬಿಟ್ಟೆ ಸರ್. ಹಾ ಸರ್, ಅದಕ್ಕೆ ಬಂದೆ ಸರ್. ಇಲ್ಲಿ ಬಂದ್ಮೇಲೆ ಹಿಂಗಿದ್ನ ಮಾಮೂಲಿ ಹೆಂಗಿದೀನಿ ಸರ್. ಏರೋಬಿಕ್ಸಿಗೆ ಹೊರಟೆ ಸರ್ ಹೋದ್ವಾರ. ಇವಳು ಬೇಡ ಸರ್, ಒಪಿನಿಯನ್ ತಗೊಂಡು ಏರೋಬಿಕ್ಸಿಗೆ ಹೋಗಿ ಅಂತಂದ್ರು. ಟ್ರೀಟ್ಮೆಂಟ್ ಕೊಟ್ಟಿದ್ದು ಫೆಬ್ 20 ಅಲ್ವಾ? ಹಾ ಸರ್. ಏಪ್ರಿಲ್
10th ವರೆಗೂ ಅಂದ್ರೆ 1.5 month ಹಾ ಸರ್ 1.5 month ವರೆಗೂ ಸ್ವಲ್ಪ ಅವಾಯ್ಡ್ ಮಾಡೋಣ. ಹಾ. ಇಂಜೆಕ್ಷನ್ ಕೊಟ್ಟು 1.5 month ಇನ್ನು ಒಂದು ವಿಸಿಟ್ ಆಗ್ಬಿಡ್ಲಿ, ಹಾ ಅವೆಲ್ಲ ಮಾಡೋಣ. ಏರೋಬಿಕ್ಸ್ಗೆಲ್ಲ ಈಗ ಬೇಡ ಇವಾಗ ಸರ್. ಸದ್ಯಕ್ಕೆ ಬೇಡ, ಯಾಕಂದ್ರೆ ಅದು ಟೇರ್ ಆಗಿರುತ್ತೆ ಹಾ ಮೋಸ್ಟ್ಲಿ. ಸರ್. ಹಾ ಸೊ ಟೇರ್ ರಿಕವರಿ ಆಗ್ಬೇಕಲ್ಲ, ಸೊ 1.5 month ಟೈಮ್ ಕೊಡೋಣ. ಹಾ ಸರ್. ಓಕೆ ಸರ್. ಸರ್ ಮಂಡೆ ಉಪವಾಸ ಮಾಡ್ತಾ ಇದ್ದೀನಿ ಸರ್. ಓ ಖಂಡಿತ ಮಾಡಿ. ನೀರ್ ಮಾತ್ರ ಕುಡಿತೀನಿ ಸರ್, ಅವತ್ತು ಏನು ತಿಂತಾ ಇಲ್ಲ ಸರ್. ಅವೆಲ್ಲ ಮಾಡಿರೋದ್ರಿಂದ ಸರ್ ನೀವ್ ಹೇಳಿರೋದೆಲ್ಲ ಕೇಳಿ ಸರ್, ಪ್ರತಿಯೊಂದು ವಿಡಿಯೋದಲ್ಲ ಲೈಕ್ ಅವನ್ನೆಲ್ಲ ನೀವು ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ರಿಸಲ್ಟ್ ಹ್ಞೂ ಬಂದಿದೆ. ಸರ್ ಹೌದು, ನೀವ್ ಹೇಳೋ ಜೊತೆಗೆ ನಾವು ಸಪೋರ್ಟ್ ಮಾಡ್ಕೊಂಡು ಅದಕ್ಕೆ ಸರ್ ರಿಸಲ್ಟ್ ಇದೆ ಸರ್. ಹೌದು ಸರ್, ಸಪೋರ್ಟ್ ಮಾಡ್ತೇವೆ. ನನ್ ಮಗಳಂತೂ ಫುಲ್ ಸ್ವರ್ಗ ಹೋಗ್ಬಿಟ್ಟಿದ್ಲು ಸರ್. ನಮ್ಮಮ್ಮ ಯಾಕೆ ಹಿಂಗ್ ಆಗ್ಬಿಟ್ರು. ಅವಾಗ ಹ್ಞೂ ಸರ್ ಫುಲ್ ಸರ್. ಅವಳು ಬಿ ಓದ್ತಿರೋದು ಸರ್, ಚಿಕ್ಕ ಮಗಳು ಶಿರದಲ್ಲಿ ಇರೋದು. ಇವಳು ಒಬ್ಳೇನೆ ಅಯ್ಯೋ ಪರದಾಡ್ಬಿಟ್ಲು ಸರ್, ಆ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಅಂತ. ಪಾಪ ತಾಯಿ ಸಿಂಗಲ್ ಪೇರೆಂಟ್ಸ್ ಬೇರೆ ಸರ್. ಹೌದು, ರಾತ್ರಿ ಹೊತ್ತು ನೀವು ಮನಗಕ್ಕೆ ಅವ್ರಿಗೆ ಅವಳು ಮಲಗಿಲ್ಲ ಸರ್. ಅಮ್ಮ ಏನ್ ಬೇಕು ಎದಳ್ಬಿಡ್ರಿ ಎದಳದಿರ್ಲಿ ಸರ್. ಟರ್ನ್ ಆಗಕ್ಕೂ ಆಗ್ತಾ ಇರ್ಲಿಲ್ಲ ಸರ್. ಕಾಲ್ ಎತ್ತಿಟ್ಟವಳೆ ಸರ್, ತಿರ್ಕೋಬೇಕಾದ್ರೆ ಆ ರೇಂಜ್ ಪೇನ್ ಸರ್. ಚೇರಲ್ಲಿ ಕುತ್ಕೊಂಡು ತಳ್ಕೊಂಡು ಹೋಗೋಳೆ ಸರ್ ಬಚ್ಲಿಗೆಲ್ಲ. ನೋವು ಅಂದ್ರೆ ಸರ್ ನನ್ ಜೀವಮಾನದಲ್ಲಿ ಇದೆ ಫಸ್ಟ್ ನೋವು ಸರ್. ಈ ರೇಂಜಿಗೆ ನೋವು ಅದೇ ನಾನು ಕ್ವಶನ್ ಕೇಳ್ಬೇಕಾಯ್ತು ಕೆಲವರಿಗೆ, ಮಹಿಳೆಯರಿಗೆಲ್ಲ ಡೆಲಿವರಿ ಪೇನ್ ಗಿಂತ ಜಾಸ್ತಿ ಸರ್. ಡೆಲಿವರಿ ಪೇನ್ ಗಿನ 10ರಷ್ಟು ಜಾಸ್ತಿ ಸರ್. ಅದು 1 ಗಂಟೆ ತಡೆದ್ ಸುಮ್ನೆ ಆಗ್ತೀವಿ ಸರ್. ಇದು ಹಿಂಗಿಲ್ವಲ್ಲ ಸರ್, ಓವರ್ ನೈಟ್ ಓವರ್ ಡೇ 5 ಸೆಕೆಂಡ್ಗೂ ಹಿಂಗ್ ಎಳಿತಾ ಇರುತ್ತೆ ಸರ್. ಇಲ್ಲಿ ಅದೇನಾಗ್ತಾ ಇದೆ ಹೇಳಕ್ ಬರಲ್ಲ ಸರ್. ಈ ಪೋರ್ಷನ್ ಅಲ್ಲಿ ಹಿಂಗ್ ಟಿಕ ಮಾಡ್ತಾನೆ ಇರುತ್ತೆ ಸರ್. ಹಿಂಗ್ ಅನ್ನಕ್ಕಾಗಲ್ಲ, ಹಿಂಗ್ ಮಾಡಕ್ ಬರೋದೇ ಇಲ್ಲ ಸರ್. ಕಾಲು ಸರಿಯಾಗುತ್ತೆ ನಿಮ್ಗೆ, ಅಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಇನ್ನೊಂದು 20% ಇದೆ. ಇನ್ನು 20% ಎಲ್ಲಿದೆ ನಾವು ನಿಮ್ಗೆ ನಡಿಬೇಕಾ? ಈಗ ಸುಮ್ನೆ ಜಾಸ್ತಿ ಓಡಾಡಿದ್ರೆ ಸ್ಟೆಪ್ಸ್ ಹಿಡಿದ್ರೆ ಮಾತ್ರ ಇಲ್ಲೊಂದು ಚೂರ್ ಇದೆ ಸರ್. ಅದು ಮಾಮೂಲಿ ಇತ್ತಲ್ಲ ಸರ್, ಅದು ಫುಲ್ ಕಡಿಮೆ ಆಗಿದೆ. ಅದು ತೊಂದ್ರೆ ಇಲ್ಲ. ಇನ್ನೊಂದು ಮೋಸ್ಟ್ಲಿ ಒಂದು ಇಂಜೆಕ್ಷನ್ ಇಲ್ಲ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಿಸಿಟ್ 3 weeks ಅಂದ್ರೆ ಇನ್ನೊಂದು ಇಂಜೆಕ್ಷನ್ ಕೊಟ್ರೆ ಸಾಕು ನಿಮ್ಗೆ. ಸರ್ ನಿಮಗ್ ದೇವ್ರ ಆರೋಗ್ಯ ಆಯ್ತು ನೆಮ್ಮದಿ ಕೊಡ್ಬೇಕು ಸರ್. ನೀವು ಚೆನ್ನಾಗಿದ್ರೆ ನಾವು ಬಂದ್ ಚೆನ್ನಾಗ್ತೀವಿ ಸರ್. ನಮ್ಮಂತವ್ರು ಎಷ್ಟು ಜನಕ್ಕೆ ನೋಡ್ತೀರಾ ಸರ್. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಸರ್. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಸರ್. ನೀವು ಗಮನ ಕೊಡ್ಲೇಬೇಕು. ಹೌದು ಸರ್, ನಮ್ಮಂತ 1000 ಜನ ನೋಡ್ಬೇಕಂದ್ರೆ ನನ್ ಮಗಳು ಯಾವಾಗ್ಲೂ ಹೇಳ್ತಿರ್ತಾಳೆ ಸರ್ ವಿಡಿಯೋ, ಸರ್ ಯಾವಾಗ ಕಾಫಿ ಕುಡಿತಾರೋ ತಿಂಡಿ ತಿಂತಾರೋ ನಮ್ಮನೆ ನೋಡ್ಕೊಳ್ತಾರ. ಆ ಸರಿ ಕ್ವಶನ್ ಕೇಳ್ಬೇಕಂತ ಇದ್ಲಿ ನಿಮ್ಮನ್ನ. ಬಿಟ್ಟು 2016 ಅಲ್ಲೇ ಬಿಟ್ಟಿದ್ದು. 10 ವರ್ಷ ಆಯ್ತು ಅನ್ಸುತ್ತೆ ಬಿಟ್ಟಿದೆ, ಗೊತ್ತಾಗಿಲ್ಲ ಸರ್. ನೀವು ವಿಡಿಯೋದಲ್ಲಿ ಇನ್ನೂ ಏಜ್ ಆದರಂಗ್ ಕಾಣಿಸ್ತೀರಾ ಸರ್. ರಿಯಲಿ ಇನ್ನು ಹೆಂಗಿದ್ದೀರಾ ಸರ್? ನಾನು ಎಷ್ಟೊಂದ್ ಜನಕ್ಕೆ ನಿಮ್ ವಿಡಿಯೋ ತೋರಿಸಿದಾಗ ಇನ್ನು ಅಷ್ಟು ಏಜ್ ಇಡರೆ ಅವ್ರು ಅಷ್ಟೊಂದು ಟ್ರೀಟ್ಮೆಂಟ್ ಮಾಡಲ್ಲ. ಇಷ್ಟು ಹೆಂಗ್ ಹುಡುಗನ ಹತ್ರ ನೀನ್ ಇಷ್ಟೊಂದು ಹೇಳ್ತಾ ಇದೀಯಾ ಅಂತಾರೆ ಸರ್. ಅರೆ ಆ ಫೋಟೋ ವಿಡಿಯೋಕಿನ್ನ ಇನ್ನು ರಿಯಲಿ ನೋಡಕ್ ಇನ್ನು ಹುಡುಗ ಇದ್ದೀರಾ ಸರ್ ನೀವು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಜನಕ್ಕೆ ಜೀವದಾನ ಮಾಡ್ದಂಗೆ ಸರ್. ಅದಕ್ಕಿಂತ ಹೆಚ್ಚು ಸರ್. ಲೇಡೀಸ್ ಅಂತ ಕೂತ್ರ ಆಗದೇ ಇಲ್ವಲ್ಲ ಸರ್ ಮನೆ ಕೆಲಸಗಳು. ಈಗ ನಮ್ ತರನೇ ನಮ್ಮ ಹಾಸ್ಪಿಟಲ್ 75% ಬರೋದೇ ಲೇಡೀಸ್. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಪೇನ್, ಮತ್ತೆ ಅವರು ಹೇಳದ್ ಒಂದ್ಸರಿ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರೆ ವಾಸಿ ಮಾಡ್ಕೋಬೇಕಂತ ಪಕ್ಕ ವಾಸಿ ಮಾಡ್ಕೊಂತಾರ ಸರ್. ಜವಾಬ್ದಾರಿಗಳಿದ್ದ ಮಾಡ್ಲೇಬೇಕು ಸರ್. ನೀವೇನಕ್ಕೆ ಸರ್ ನಮ್ಮ ಒಳ್ಳೇದಕ್ಕಲ್ವಾ ಹೇಳೋದು ಸರ್. ರಾತ್ರಿ ತುಂಬಾ ರವೆ ಚಪಾತಿ ಇದೆಲ್ಲ ಯೂಸ್ ಮಾಡ್ತಿದ್ದೆ ಸರ್. ನೈಟ್ ಅಂದ್ರೆ ಇಬ್ರೇ ಅಲ್ವಾ ಸರ್, ಇನ್ನೇನ್ ಮಾಡೋದು ಅಂತ ಹೇಳೋದು ಉಪ್ಪಿಟ್ಟು. ರವೆನೇ ತರಲ್ಲ ಸರ್, ಮನೆ ಒಳಗಡೆನೆ ಬೇಡ ಅನ್ಸ್ಬಿಟ್ಟಿದೆ ಸರ್. ಆರಾಮಾಗಿದ್ದೀನಿ ಸರ್. ನಿಮ್ ಟ್ರೀಟ್ಮೆಂಟ್ ಏನ್ ಗೊತ್ತಾ ಸರ್, ಅಗೂರ ತರ ಮೈ ಒಂಥರ ಫ್ರೆಶ್ ಆಗಿರ್ತೀವಿ ಸರ್. ದೈಹಿಕವಾಗಿ ಮಾನಸಿಕವಾಗಿ. ಹೌದು ಸರ್. ಈಗ ನನ್ ತಮ್ಮ ಬಂದಿದ್ದೆ ಸರ್, ಇಲ್ಲಿ ಹಂಗೆ ಅಂದ, ಸಣ್ಣಾಗಿದ್ಯಾ ಕಣೆ, ಒಂಚೂರು ನೋಡಂಗ್ ಕಾಣಿಸ್ತಾ ಇದ್ದೆ. ಹೋದ್ಸರಿ ಮದಾಗ ಬಳ್ಳೋಗ್ಬಿಟ್ಟಿದ್ದೆ ಸರ್. ನೋವಿತ್ತಲ್ಲ ಸರ್, ಅಷ್ಟು ನೋವು ಸರ್. ಅಪ್ಪಾ ನೋವು ಅಂದ್ರೆ ಹೇಳಬಾರ್ದು ಸರ್. ಆ ನೋವು ಯಪ್ಪ ಇವಳು ಹೆಂಗಾಗ್ತೈತಮ್ಮ ಹೇಳಕ್ ಬರಲ್ಲ. ಕಣ್ಪುಟ ಅದ್ ಬೇಡ, ಸುಮ್ನಿರು ಹೇಳಬಾರ್ದು. ಆ ದಿನ ಕಾಲೇಜಿಂದ ಕರೆಸ್ಕೊಂಡೆ ಸರ್. ಅವತ್ತು ಆಗ್ತಾ ಇಲ್ಲ ಬಂದ್ಬಿಡೆ ಅಂತ. ಗೇಟಿಗೆ ಹೋಗಿ ಬೀಗ ತೆಗಿಯಕ್ಕಾಗಿಲ್ಲ ಸರ್ ನನ್ ಕೈಲಿ. ನೀನೇ ತಕೊಂಡ್ ಬಾ ಅಂತ ಹೇಳ್ಬಿಟ್ಟು ಅವಳ ಕೈ ಹೌದು ಈಗ ಆರಾಮಾಗಿದ್ದೀನಿ ಸರ್. ಸೂಪರ್.